ಮನೆ ಮನೆಗೆ ಪೊಲೀಸ್ ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ತೆಗೆದುಕೊಂಡಿರುವಂತಹ ವಿನೂತನ ಜನಸ್ನೇಹಿ ಯೋಜನೆಯಾಗಿದೆ. ಬಹುಮುಖ್ಯವಾಗಿ ಜನಸಾಮಾನ್ಯರ ಸಮಸ್ಯೆಗಳನ್ನ ನೇರವಾಗಿ ಆಲಿಸುವುದಾಗಿದೆ ಅಂತ ಹೇಳಿ ಎಎಸ್ಐ ಹೇಮಂತ್ ಅವರು ಹೇಳಿದ್ರು. ಬಿಸಿಲನಗರಿ ರಾಯಚೂರು ಜಿಲ್ಲೆಯ ಶಿರವಾರ ತಾಲೂಕಿನ ಕವಿತಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಎಸ್ಐ ಹೇಮಂತ್ ಅವರು ಮನೆ ಮನೆಗೆ ತೆರಳಿ ಜನಸಾಮಾನ್ಯರ ಸಮಸ್ಯೆಗಳನ್ನ ಆಲಿಸಿದ್ರು. ಇನ್ನು ಪೊಲೀಸ್ ಅಂದ್ರೆ ಭಯ ಇಲ್ಲ, ಅದು ಭರವಸೆ ಅಂತ ಹೇಳಿ ನುಡಿಯುವ ಮೂಲಕ ಜನಸಾಮಾನ್ಯರಲ್ಲಿ ಭರವಸೆ ಮೂಡಿಸಿದ್ರು. ಇನ್ನು ಸಮಾಜದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಜರುಗ್ತಾ ಇದ್ರೆ ತಕ್ಷಣ 112ಗೆ ಕರೆ ಮಾಡಿ ಅಂತ ಹೇಳಿ ತಿಳಿಸಿದ್ರು. ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ನಾಗರಿಕರ ಪಾತ್ರವೂ ಕೂಡ ಪ್ರಮುಖವಾಗಿರುತ್ತೆ ಅಂತ ಹೇಳಿದ್ರು. ಹೊಸ ಯೋಜನೆ ಮಾಡ್ಯಾರ ಪೊಲೀಸ್ ಇಲಾಖೆಯೊಳಗೆ, ಮನೆ ಮನೆ ಪೊಲೀಸ್ ಅಂತೇಳಿ ಒಂದು ಹೊಸ ಯೋಜನೆ ಮಾಡ್ಯಾರ. ಈ ಯೋಜನೆ ತಕ್ಕಂತೆ ನಮ್ಮ ಪೊಲೀಸ್ ಠಾಣೆ ಸರಹದ್ದಿನಲ್ಲಿ ಬರುವಂತಹ ಹಳ್ಳಿಗಳಾಗಲಿ ಪಟ್ಟಣ ಆಗಲಿ ನಮ್ಮ ಏರಿಯಾದಲ್ಲಿ ಮನೆ ಯಾರ್ದು, ಮನೆ ಮಾಲೀಕನ ಹೆಸರು, ಅವರ ಅಡ್ರೆಸ್ಸು, ಫೋನ್ ನಂಬರು ಮತ್ತು ಅವ್ರು ಎಷ್ಟು ಜನ ಮಾಲೀಕರಲ್ಲಿ ವಾಸ ಮಾಡ್ತಾರೆ ಅನ್ನೋ ಬಗ್ಗೆ ಮಾಹಿತಿ ಬೇಕಾಗಿದೆ. ಮುಂದೆ ಅದು ಸರ್ಕಾರದ ಯೋಜನೆ ಏನಾಯಿತು ಗೊತ್ತಿಲ್ಲ. ಮನೆ ಮನೆ ಪೊಲೀಸ್ ಅಂದರೆ ನಿಮ್ಮ ಮನೆ ಬಾಗಿಲಿಗೆ ನಮ್ಮ ಪೊಲೀಸ್ ಸೇವೆಯನ್ನು ಒದಗಿಸೋದು. ನೀವು ಮನೆಯಲ್ಲೇ ಕೂತ್ಕೊಂಡು ಫೋನ್ ಮಾಡಿದರೆ 112 ಫೋನ್ ಮಾಡಿದರೆ 112ಕ್ಕೆ ಕರೆ ಮಾಡಿದರೆ ಪೊಲೀಸ್ ಜೀಪ್ ಮನೆ ಬಾಗಿಲಿಗೆ ಬರ್ತದೆ. ನೀವು ಒಂದು ಲೊಕೇಶನ್ ಕಳಿಸಿದರೆ ಸಾಕು. ಅದರ ಸಂಬಂಧನೇ ಮನೆ ಮನೆ ಪೊಲೀಸ್ ಅಂದರೆ ಭರವಸೆ ಇರಬೇಕು, ಭಯ ಬೇಡ. ಅದಕ್ಕೇ ಮನೆ ಮನೆ ಪೊಲೀಸ್ ಅಂತ ಮಾಡಿರೋದು. ಮನೆ ಮನೆ ಪೊಲೀಸ್ ಅಂದ್ರೆ ಅರ್ಥ ಏನು? ಪೊಲೀಸ್ ಅಂದರೆ ಭಯ ಪಡ್ಕೋಬಾರ್ದು, ಭಯ ಇರಲಾರ್ದಂಗೆ ನಿರ್ಭಯವಾಗಿರ್ಬೇಕು, ಭರವಸೆ ಇರಲಿ. ಪೊಲೀಸರು ಏನೋ ಒಂದು ಸಹಾಯ ಮಾಡ್ತಾರಪ್ಪ, ಹೆಲ್ಪ್ ಮಾಡ್ತಾರೆ ಅನ್ನೋ ಭರವಸೆ ಇರಬೇಕು. ಅದನ್ನ ಬಿಟ್ಟು ಭಯ ಬೇಡ, ಭಯ ಪಟ್ಕೊಳ್ಳೋವಂಥ ವಿಷಯ ಇಲ್ಲ. ಜನಸ್ನೇಹಿ ಪೊಲೀಸ್ ಆಗ್ಬೇಕು. ನಾವು ನಮ್ಮೊಂದಿಗೆ ಜನರೊಂದಿಗೆ ಸಂಪರ್ಕದಲ್ಲಿರಬೇಕು. ನಿಮ್ಮ ನಂಬರ್ ನಮ್ಮ ಕಡೆ ಇರಬೇಕು, ನಮ್ಮ ನಂಬರ್ ನಿಮ್ಮ ಕಡೆ ಇರಬೇಕು. ನಿಮ್ಗೇನಾದರೂ ತೊಂದರೆ ತಾಪತ್ರೆ ಬಂದಾಗ ಅಥವಾ ಈ ಏರಿಯಾದಾಗ ಯಾರೋ ಕಳ್ಳರು ಕಾಕರು ಬಂದಾಗ ಅಥವಾ ಏನಾದ್ರು ಜಗಳ ನಡೀತು, ಕಳ್ತನ ಆಯಿತು, ಏನಾಯ್ತು ಅಂದರೆ ಸಡನ್ಲಿ ನಮಗೆ ಫೋನ್ ಮಾಡಿದರೆ ಅಥವಾ ನಿಮ್ಮ ನಂಬರ್ ನಮ್ಮ ಕಡೆ ಇದ್ದರೆ ನಾವು ಕಾಂಟ್ಯಾಕ್ಟ್ ಮಾಡೋಕ್ಕೆ ಬರುತ್ತೆ ಅಂತ ಅನ್ನೋ ದೃಷ್ಟಿಯಿಂದ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದೀವಿ. ಇದೇ ಮನೆ ಮನೆ ಪೊಲೀಸ್. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.